ವೆಲ್ಕಮ್ ಟು ಕಾರ್ತಿಕ್ ನಾಯಕ್ TM ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫೋನ್ ನೋಡಿದೆ, ಟೈಮ್ ನೋಡಿದ್ರೆ 5:35 ಆಗಿತ್ತು. ನೋಡ್ತಾನೆ ಹಂಗೆ ಏನು ಮಾಡೋದು, 5:35 ಆಗೈತಲ್ಲ, ಏನು ಮಾಡೋದು ಅಂತ ನೋಡಿದೆ. ಇಷ್ಟೊತ್ತಿಗೆ ಏನು ಕಿತ್ತು ದಬಾಕಲ್ಲ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳುವ ಅಂತ ಮಲ್ಕೊಂಡೆ. ಮತ್ತೆ ಎದ್ದ ತಕ್ಷಣ ಫೋನ್ ನೋಡ್ತೀನಿ, 10:39 ಆಗೈತೆ. ಗುಡ್ ಮಾರ್ನಿಂಗ್ ಹೇಳಿ ನಿಮಗೆ. 10:39 ಆಯಿತು, ಏನು ಮಾಡುವ ಅಂತ ಕ್ಲೀನಾಗಿ ತಲೆಯೆಲ್ಲ ಹಿಂದಕ್ಕೆ ತಳ್ಕೊಂಡು, ಲ್ಯಾಂಗ್ವೇಜ್ ಸ್ಟೈಲ್ ಅಲ್ವ ನಮ್ಮದು, ಹಂಗೆ ಎದ್ದು ಈಚೆ ಬರುವ ಅಂತ ರೂಮಿಂದ ಈಚೆ ಬಂದ ತಕ್ಷಣ ಗೊತ್ತಲ್ಲ, ನಾವು ಹಿಂದೂಗಳು ಸಂಪ್ರದಾಯದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಮರ ನೋಡಬೇಕು. ನಮ್ಮ ಮನೆ ರೈಟ್ ಸೈಡ್ಗೆ ತೆಂಗಿನ ಮರ ಐತೆ, ಲೆಫ್ಟ್ಗೆ ಅರಳಿ ಮರ ಐತೆ. ನೋಡ್ಬಿಟ್ಟು ನಮಸ್ಕಾರ ಮಾಡಿಕೊಂಡು, ನಿಮ್ಗೆ ಅರಳಿ ಮರ ತೋರಿಸ್ತಾ ಇದ್ದೀನಲ್ಲ, ನಮ್ಮ ಮನೆ ಹತ್ರ ಇರೋ ಅರಳಿ ಮರ ಅದು. ನಮ್ಮ ಬಂಗಾರಿ ನಿಂತವಳೆ ಅಲ್ಲೇ ರೆಡ್ ಕಲರು. ಹಂಗೆ ಬಂದೆ ಕ್ಯಾಲೆಂಡ್ರ್ ಹತ್ರ. ಇವತ್ತು ಡೇಟ್ 26 ನೋಡಿದೆ. 26ನೇ ತಾರೀಕಿಂದ ಆಷಾಢ ಸ್ಟಾರ್ಟು. ಯಾವ್ದಾದ್ರು ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ದಿನ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಬ್ರಷ್ ಮಾಡುವಂತ ಬಂದೆ, ಹೊಸ ಫೇಸ್ ತಂದಿದ್ರು, ಓಪನ್ ಮಾಡಿ ಕೋಲ್ಗೇಟ್ ಜಾಮ್. ಬ್ರಷ್ ಮಾಡುವಂಥ ಬ್ರಷ್ ಎತ್ಕೊಂಡು ಬ್ರಷ್ ಮಾಡಿ, ಬ್ರಷ್ ಮುಗಿಸಿ ಫೇಸ್ ವಾಶ್ ಮಾಡುವಂಥ. ಗೊತ್ತಲ್ಲ, ನಾರ್ಮಲಾಗಿ ನಾವು ಫೇಶಿಯಲ್ ಸೋಪೆಲ್ಲ ಯೂಸ್ ಮಾಡಲ್ಲ ಬಾಯ್ಸು, ಯಾರೋ ಅಪರೂಪ 100ಕ್ಕೆ 10 ಜನ ಅಷ್ಟೇ. ನಾರ್ಮಲಾಗಿ ನೀರು ಹಾಕಿ ಫೇಸ್ ತೊಳ್ಕೊಂಡು ಬ್ರಷ್ ಮಾಡಿರ್ತೀವಲ್ಲ, 1-2 ಸಲ ನೀರು ಹಾಕಿ ಬಾಯಿ ಮುಕ್ಕಳಿಸ್ಬಿಡುವಂತ. ಮುಕ್ಕಳಿಸ್ಬಿಟ್ಟ ರೆಡಿಯಾಗಿ ಈಚೆ ಬಂದು, ನಾವು ಗೊತ್ತಲ್ಲ ರೆಡಿ ಆದ ತಕ್ಷಣ ಹಿಂದೆ ಹುಲಿ ಒಂಚೂರು ಸಿಂಧೂರನ ಹಣೆಗೆ ಇಟ್ಕೊಬಿಟ್ರೆ ಏನೋ ಒಂಥರ. ಹಣೆಯಲ್ಲಿ ಸಿಂಧೂರ ಇದೆ ಅಂದರೆ ಏನೋ ಒಂದು ಇದು ನಮಗೆ. ಆದರೂ ಖಾಲಿ ಫೇಸ್ಗಿಂತ ಕುಂಕುಮ ಇಟ್ಕೊಂಡ್ಮೇಲೆ ಬೇರೆ ಥರ ಕಾಣ್ತೀವಿ ನಾವು ಹಿಂದೂಗಳು. ಸರಿಯಾಗಿ ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ನಮ್ಮಮ್ಮ ಚಪಾತಿ ಬಿಸಿ ಮಾಡ್ತಾಯಿದ್ದೆ. ನಾವು ಎದ್ದೇಳೋಕ್ಕಿಂತ ಮುಂಚೆನೇ ತಿಂಡಿ ರೆಡಿ ಮಾಡಿ ಇಟ್ಟವ್ರೆ ಅಂತ ಗೊತ್ತಾಯಿತು. ಅದಕ್ಕೆ ಇವಾಗ ಬಿಸಿ ಮಾಡಿ ಜೊತೆಯಲ್ಲಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿತ್ತು. ಒಂದೇ ಸಲ 3 ಚಪಾತಿನ ಬೇಯಿಸಿ ತಟ್ಟೆಗೆ ಹಾಕ್ಕೊಡ್ತು. ಹಾಕ್ಕೊಂಡು ಟಿ ವಿ ಆನ್ ಮಾಡ್ರೆ ನಮ್ಮ ಡಾಕ್ಟರ್ ಸಿಂಹ ಅವರು ಟಿ ವಿಯಲ್ಲಿ ಹಂಗೆ ನೋಡ್ತಾ ಉಳಿದೆ ಕಾಮಿಡಿನ. ನಾಷ್ಟ ಮಾಡೋಕೆ ಕೂತ್ಕೊಂಡೆ. ನಾಷ್ಟ ಮಾಡ್ತಾ ನೋಡ್ತಾ, ಎವರ್ ಗ್ರೀನ್ ಅಲ್ವಾ ಡಾಕ್ಟರ್ ವಿಷ್ಣುವರ್ಧನ್, ಯಾವತ್ತಿದ್ರು ಬೇರೆ ಲೆವೆಲ್ ಅವ್ರು ಬಿಡಿ, ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ. ತಿಂಡಿ ಮುಗಿಸ್ಕೊಂಡು ಕೈ ತೊಳ್ಕೊಂಡು ನಮ್ಮ ದೊಡ್ಡಮ್ಮ ಮನೆಗೆ ವಿಸಿಟ್ ಕೊಟ್ಟೆ. ನಮ್ಮ ದೊಡ್ಡಮ್ಮ ತಿಂಡಿ ಮಾಡ್ತಾಯಿತ್ತು, ಫುಲ್ ಸ್ಮೈಲು, ಏನು ತಿಂತಾಯಿದ್ದೀನಿ ಅಂತ ಹೇಳ್ತು. ಹಂಗೆ ಮಾತಾಡಿಸ್ಕೊಂಡು ಅವ್ರ ಮಕ್ಳು ಎಲ್ಲಿ ಅಂತ ಕೇಳಿದೆ. ಇಲ್ಲೇ ಎಲ್ಲೋ ಇರ್ತಾರೆ, ಕರೆಯಪ್ಪ ಬರ್ತಾರಂತ ಹೇಳ್ತು. ಕಾರದ ತಕ್ಷಣ ಬಂದರು ನೋಡಿ ಇಬ್ರು. ನಮ್ಮ ಮನೇಲಿ ಹೆಂಗೆ ಅಂದರೆ, ನೀಯತ್ತಿರೋರನ್ನ ಮನೆ ಒಳಗಡೆ ಬಿಟ್ಕೋತೀವಿ, ನೀಯತ್ತಿಲ್ದೋದವ್ರು ನಮ್ಮ ಮನೆಯಲ್ಲೂ ಜಾಗ ಕೊಡಲ್ಲ, ಮನಸ್ಸಲ್ಲೂ ಜಾಗ ಕೊಡಲ್ಲ. ಈಚೆ ಬಂದ ತಕ್ಷಣ ನನ್ನ ಬಂಗಾರಿಗೆ ಒಂದು ಟಟ್ಟ ಹೇಳ್ಬಿಟ್ಟು ಬರ್ತೀನಿರಪ್ಪ ಅಂತ ಹಂಗೆ ರೋಡ್ಗೆ ಹೋಗುವ ಅಂತ ಹೋಗ್ತಾ ಇದ್ದೆ. ಹೋಗುವಾಗ ಶಂಕರಣ್ಣಂದು ಒಂದು ಫೋನ್ ಬಂದಿತ್ತು, ಇರೋ ಎಲ್ಲಿಗಾದರೂ ಹೋಗುವ ಅಂತ. ನಮ್ಮ ಬಂಗಾರಿನ ಎತ್ಕೊಂಡು ಜೊತೆಯಲ್ಲಿ ಮುತಾಲಿಕ್ನೂ ಹಾಕ್ಕೊಂಡು, ಶಂಕರಣ್ಣ ನಾನೇ ಓಡಿಸ್ತೀನಿ ಕಾರ್ನ, ಫಸ್ಟ್ ಟೈಮ್ ನಮ್ಮ ಬಂಗಾರಿನ ನಮ್ಮ ಶಂಕರಣ್ಣ ಓಡಿಸ್ತಾ ಇರೋದು, ಸ್ಲಿಪ್ಪರ್ ತಗೋಬೇಕು ಅಂತ ಹೇಳ್ತು. ಸರಿ ಅಣ್ಣ ಆಯಿತು ಅಂತ ನಮ್ಮ ಹಿಂದೆ ಇದ್ದ ಮುತಾಲಿಕ್ನ ರೇಗಿಸ್ಕೊಂಡು ಹಂಗೆ ಶಂಕರಣ್ಣ ಡ್ರೈವಿಂಗ್ ಮಾಡಿಕೊಂಡು ಸರ್ಕಲ್ಗೆ ಹೋಗುವ ಸ್ಲಿಪ್ಪರ್ ಅಂಗಡಿಗೆ ಅಂತ. ಸರಿ ಅಣ್ಣ ಆಯಿತು ಹೋಗುವ ಅಂತ ತಲೆಕಟ್ಲಿದ್ದು ಸ್ಲಿಪ್ಪರ್ ಅಂಗಡಿಗೆ ಹೋದ್ವು. ಅಂತೂ ಇಂತೂ ಶಂಕರಣ್ಣ ಚಪ್ಪಲಿ ಸೆಲೆಕ್ಷನ್ ಮಾಡೋಕ್ಕೆ ನಿಂತ್ಕೊತು. ಸೆಲೆಕ್ಷನ್ ಮಾಡೋಕ್ಕೆ ಬಂದಮೇಲೆ ಗೊತ್ತಲ್ಲ, ನಮ್ಮದೆಲ್ಲ ಸ್ಮೂತ್ ಯೂಸ್ಗೆ ಆಗಲ್ಲಂಗಯ್ಯ, ಫುಲ್ಲು ರಫ್ ಯೂಸ್ಗೆ ಬೇಕು ಅಂತ 1-2-3 ನೋಡ್ತಾ ನಿಂತಿತ್ತು. ಇದು ಬೇಡ, ಅದು ಬೇಡ, ಇದು ಅಂತ ಅಣ್ಣನಿಗೂ ತಲೆ ಕೆಡಿಸಿ ಫೈನಲಾಗಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡುವ ಅಂತ ಹಂಗೆ ನೋಡ್ತಾ ಇತ್ತು. ಯಾವುದಾದ್ರೂ ಸರಿ ಅಂತ ಹೇಳ್ತು. ಸರಿ ಅಂದ್ಬಿಟ್ಟು ನೋಡ್ತಾ ಹಂಗೆ ರಫ್ಯೂಸ್ಗೆ ಹಾಕೋ ಥರದ್ದು ಒಂದು ಕೊಟ್ಟರು. ಹಾಕೊಂಡು ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಚೆಕ್ ಮಾಡ್ಕೋತಾ ಇತ್ತು. ನೋಡಿ ಯಾವುದು ಓಕೆ ಅಂತ. ಯಾವುದಾದ್ರೆ ಅಣ್ಣ ಕಾಲಿಗೆ ಹಾಕೊಳ್ಳೋದಲ್ವ, ನಡೆಯೋಣ ಅಂತ ಹೇಳಿದೆ. ಅಣ್ಣ ಚಪ್ಪಲಿ ತೊಗೊಂಡಿರೋ ಖುಷಿಗೆ ಬಿರಿಯಾನಿ ಕೊಡಿಸ್ತೀನಿ ನಡಿ ಅಂತ ಹೇಳ್ತು. ಸರಿ ಅಣ್ಣ ಆಯಿತು ಹೋಗುವ ಅಂತ 3 ಜನನೂ ಬಂದವು. ಇವಾಗ ತಾನೇ ತಿಂಡಿ ಮಾಡ್ಕೊಬಂದಿದ್ದೆ, ಅಣ್ಣ ಹೊಟ್ಟೆ ಹಸಿತೈತೆ, ಫಸ್ಟ್ ಊಟ ಮಾಡಬೇಕು ಅಂತ ಹೇಳ್ತಾ ಇತ್ತು. 3 ಜನನೂ ಬಿರಿಯಾನಿ ಬಂದ ತಕ್ಷಣ ಇವರು ಬ್ಯಾಟಿಂಗ್ ಫುಲ್ಲು. ಹೆಂಗೈತಿಲ್ಲಿ ಬಿರಿಯಾನಿ ಅಂದರೆ, ಸೂಪರ್ ಅಂದರು. ಅಣ್ಣ ಫೋನಲ್ಲಿ ಬ್ಯುಸಿ ಆದರು. ಇನ್ನೇನು ನಾವು ಬ್ಯಾಟಿಂಗ್ ಮಾಡುವ ಅಂತ ನಾವು ಬಿರಿಯಾನಿ ತಗೊಂಡು ಕೂತ್ಕೊಂಡು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಸ್ವಲ್ಪ ಎಲ್ಲಿಗೆ ಹೋಗಬೇಕು ಕೆಲಸ ಐತೆ ಅಂತ ಬಂಕ್ ಹತ್ರ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು
ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಸೀದಾ ಈಗ ನಾವು ಹೋಗ್ತಾ ಇರೋದಾರಿ ಕೊಳ್ಳೇಗಾಲ ಅಂದರೆ ಗೊತ್ತಲ್ಲ. ಏನಕ್ಕಪ್ಪ ಕೊಳ್ಳೇಗಾಲಕ್ಕೆ ಹೋಗ್ತಾ ಇರೋದು ಅಂದರೆ ನಮ್ಮ ನಾಯಕರು ನೋಡ್ಕೊಬರೋಕ್ಕೆ. ನಮ್ಮ ನಾಯಕರನ್ನ ಬಿಟ್ಟು 2 ಡೇಸ್ ಆಯಿತು. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದ್ರು ನಮ್ಮ ನಾಯಕರು ಅಂದರೆ ಯಾರೋ ವ್ಯಕ್ತಿ ಅಂದ್ಕೋಬೇಡಿ, ಅದು ನಮ್ಮನ್ನ ಹೊರೋ ರಥ. ಅವರು ಅಂದರೆ ಒಂಥರ ಕ್ರೇಜು, ಏನು ಮಾತಾಡೋಂಗಿಲ್ಲ ಅವ್ರ ಬಗ್ಗೆ, ಒಂದೆರಡು ಮಾತಲ್ಲಿ ಹೇಳೋಕ್ಕಾಗಲ್ಲ. ಹೇಳ್ತೀನಿ, ಅವ್ರು ಬರ್ತಾರೆ ಸ್ವಲ್ಪ ದಿನ ಅಷ್ಟೇ, ರೆಡಿಯಾಗಿ ಬರ್ತಾರೆ, ಬೇರೆ ಲೆವೆಲಲ್ಲಿ ಇರ್ತಾರೆ ಅವರು. ಹೇಳ್ತೀನಿ ಅವ್ರ ಬಗ್ಗೆನೂ. ಹೋಗ್ತಾ ದಾರಿಯಲ್ಲಿ ಕಟ್ಟೋ ಟೈಮಲ್ವಾ, ಎಲ್ಲ ಭತ್ತ ಹಾಕ್ಕೊಂಡು ನಮ್ಮ ಜಮೀನ್ ಹತ್ರ ನೋಡಿದೆ, ಏನೂ ಇರಲಿಲ್ಲ. ಕಾಳು ಹಾಕಿದ್ವಿ ಈ ಸಲ, ಪಕ್ಕದ ಜಮೀನವ್ರು ಭತ್ತ ಕಟ್ ಮಾಡಿ ಹಾಕಿದ್ರು. ಹಂಗೆ ಹೋಗ್ತಾ ದಾರಿಯಲ್ಲಿ ಬಗ್ಗೆ ಹೇಳ್ತೀನಿ. ನಮ್ಮ ನಾಯಕರು ಅಂದರೆ ಸಾಮಾನ್ಯ ಅಲ್ಲ, ಅವ್ರು ಹೋಗ್ಬೇಕಾದ್ರೆ ಬೇರೆ ಕ್ರೇಜು. ಇವತ್ತಿನ ಯಾರೇ ಇರಲಿ, ಹುಡುಗರಿಂದ ಹಿಡ್ದು ಮುದುಕರವ್ರಿಗೂ ಅದನ್ನ ಇಷ್ಟಪಡದೇ ಇರೋರೇ ಇಲ್ಲ. ಯಾವ ಬೈಕ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿವರೆಗೆ ನಾನು ಹೇಳಲ್ಲ. ಅವ್ರು ಬಂದರೆ ಒಂದು ಕ್ರೇಜ್. ರೋಡಲ್ಲಿ ಅವ್ರು ತಿರುಗಾಡ್ತಿದ್ರೆ ಏನೋ ಒಂಥರ ಗತ್ತು. ಅದ್ರ ಮೇಲೆ ಕುಂತವರು ಫೀಲಲ್ಲಿರ್ತಾರೆ, ಆನೆ ಮೇಲೆ ಕುಂತಿದ್ದೀವಿ ಅಂತ. ಆ ಲೆವೆಲ್ ರಥ ಅದು. ನಿಮಗೂ ಗೊತ್ತಿದೆ ಅನಿಸುತ್ತೆ, ಕಮೆಂಟ್ ಮಾಡಿ ಯಾವ ಬೈಕ್ ಅಂತ. ಸರಿಯಾಗಿದ್ದರೆ ಲೈಕ್ ಮಾಡ್ತೀನಿ, ನೋಡುವ. ಅವ್ರು ಬರ್ತಾರೆ ಆದಷ್ಟು ಬೇಗ. ಏನೋ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ದು ಓಡಾಡಿಸ್ದೆ, ಯಾಕಂದರೆ 2-3 ಬೈಕ್ ಇತ್ತು ನಮ್ಮ ಹತ್ರ. ಯಾವ ಬೈಕಲ್ಲಿ ತಿರುಗಾಡ್ಬೇಕು ಅನ್ನೋದು ಗೊತ್ತಾಗದೆ ಆ ಬೈಕ್ ನಿಲ್ಲಿಸ್ಬಿಟ್ಟಿದ್ವು. ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ನಿಲ್ಲಿಸ್ಬಿಟ್ರು ಬೇಜಾರಾಗ್ಬಿಟ್ಟವ್ರೆ. ರೆಡಿ ಆಗ್ತಾಯಿದ್ದಾರೆ, ಬರ್ತಾರೆ ಬೇಗ ರೆಡಿಯಾಗಿ. ಅವ್ರ ಮೇಲೆ ಹೋಗ್ತಿದ್ರೆ ಏನೋ ಒಂಥರ ಫೀಲು. ಈ ಥರ ರಸ್ತೆಯಲ್ಲಿ ಸಿಗೋರಿಗೆ ಆರನ್ ಮಾಡೋದೇ ಬೇಡ, ಅವ್ರ ಸೌಂಡ್ ಕೇಳಿದ್ರೆ ಸಾಕು ಸೈಡ್ ಬಿಟ್ಬಿಡ್ತಾರೆ. ಏನು ಮಾಡೋದು, ಸ್ವಲ್ಪ ಕಣ್ಣು ಬಿದ್ದು ಆ ಥರ ಆಯಿತು ಅಂತ ಅನ್ಕೋತೀನಿ. ಕೊಳ್ಳೇಗಾಲ ಇನ್ನೇನು ಮೈಸೂರು ಬಾರ್ಡ್ರು ಮುಗಿಯುತ್ತೆ ಅಂತ ಅನ್ಕೋತೀನಿ. ಇವಾಗ ಕಾವೇರಿಪುರದ ಹತ್ರ ಹೋಗ್ತಾ ಇದ್ದೀನಿ. ಈ ಥರ ಜನಗಳಲ್ಲಿ ಅವ್ರು ಬರೋದೇ ಬೇಡ, ಅವ್ರ ಸೌಂಡ್ ಕೇಳಿದ್ರೆ ಸೈಡ್ ಬಿಟ್ಬಿಡ್ತಾರೆ. ಹೋಗ್ಬೇಕಾದ್ರೆ ನಮ್ಮ ಕಾವೇರಿ ನದಿ ಎಂಟ್ರೆನ್ಸ್ ಇದು. ಈ ಕಡೆ ಮೈಸೂರು ಬಾರ್ಡ್ರು, ಆ ಕಡೆ ನಗರ ಬಾರ್ಡ್ರು. ಹೊಳೆ ದಾಟಿ ಈ ಕಡೆ ಬಂದರೆ ಮೈಸೂರು, ಹೊಳೆ ದಾಟಿ ಆ ಕಡೆ ಹೋದರೆ ಚಾಮರಾಜನಗರ ಡಿಸ್ಟಿಕ್ಕು. ನಾನು ಬರೀ ನಾಯಕರ ಬಗ್ಗೆನೇ ಹೇಳ್ತಿದ್ದೇನೆ ಅಂತ ನಮ್ಮ ಚಿನ್ನಿ ಕೋಪ ಮಾಡ್ಕೊಬಿಡ್ತಾರೆ. ಇದೊಂಥರ ನಮ್ಮ ಚಿನ್ನಿ. ಮಿಡಲ್ ಕ್ಲಾಸ್ ಜನಕ್ಕೆ ಸ್ಪೆಂಡರ್ ಬೈಕ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸ್ಪೆಂಡರ್ ಬೈಕ್ ಅಂದರೆ ಮೈಲೇಜಲ್ಲಿ ಮಾತಾಡೋಂಗೆ ಇಲ್ಲ. ನಮ್ಮ ನಾಯಕರು ಒಂಥರ ಮೈಲೇಜ್ ಕೊಡದೆ ಹೋದರೆ ಇವರು ಒಂಥರ ಮೈಲೇಜ್ ಕಿಂಗ್ ಇದ್ದಂಗೆ. ಯಾವ ಗಾಡಿ ಬೇಕಾದರೂ ಸೈಡ್ ಹೊಡಿತಾರೆ, ಆ ಥರ ಮೈಲೇಜು ಸ್ಪೆಂಡರ್ ಬಗ್ಗೆ. ಇವ್ರು ಬೇಜಾರು ಮಾಡ್ಕೊಬಿಡ್ತಾರೆ, ಏನು ನನ್ನ ಬಗ್ಗೆ ಮಾತಾಡ್ತಾನೆ ಇಲ್ಲ, ನನ್ನ ಮೇಲೆ ಕುಂತ್ಕೊಂಡು ಇವನು ಬರೀ ಅವ್ರ ಬಗ್ಗೆನೇ ಮಾತಾಡ್ತಾನೆ ಅಂತ ಇರುತ್ತಲ್ಲ. ಈಗ ಹೊರಟಾಗ್ಬಿಡುತ್ತೆ ಅಂತ ಇವ್ರ ಬಗ್ಗೆನೂ ಸ್ವಲ್ಪ ಹೇಳುವ. ಸ್ಪೆಂಡರ್ ಗಾಡಿ ಇದು 2008 ಮಾಡಲ್ಲು, ಸಖತ್ತಾಗಿದೆ, ಈಗಲೂ ಒಳ್ಳೆ ಕಂಡೀಷನಲ್ಲಿದೆ. ಸ್ಪೆಂಡರ್ ಗೊತ್ತಲ್ಲ, 100 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ 2 ಸಲ ಕೊಳ್ಳೇಗಾಲ ಹೋಗ್ಬೋದು, ಅಷ್ಟು ಮೈಲೇಜ್ ಕೊಡುತ್ತೆ. ಕೊಳ್ಳೇಗಾಲ ಎಂಟ್ರಿ ಅದು ಗೊತ್ತಲ್ಲ, ಕೊಳ್ಳೇಗಾಲ ರೋಡ್ಗಳು ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ರೆಡಿ ಆಗುತ್ತೆ ಸ್ವಲ್ಪ ದಿನ. ಕೊಳ್ಳೇಗಾಲಕ್ಕೆ ಎಂಟ್ರಿ ಆದ ತಕ್ಷಣ ನಮ್ಮ ಲೆಫ್ಟ್ ಸೈಡ್ಗೆ ರಾಯರ್ ದೇವಸ್ಥಾನ ಕಾಣಿಸ್ತು. ಗುರುವಾರ ಬೇರೆ ಅಲ್ವಾ, ಇದೆಯಲ್ಲ ರಾಯರ್ ಇದ್ದಾರೆ ಅಂತ ಕೈ ಮುಕ್ಕೊಂಡು ಹಂಗೆ ನಮ್ಮ ನಾಯಕರು ನೋಡೋಕೆ ಹೊರಟೆ. ನಾಯಕರು ನೋಡಾಯಿತು, ನಿಮಗೆ ತೋರಿಸಿಲ್ಲ ಅಂತ ಬೇಜಾರಾಗಬೇಡಿ, ಮತ್ತೆ ಊರ ಕಡೆಗೆ ಹೊರಟಿದ್ದೀನಿ. ಯಾಕಂದರೆ ನಾಯಕರು ಬಂದಮೇಲೆ ನಾಯಕರ ಬಗ್ಗೆ ಮಾತಾಡುವ. ಇವಾಗ ಚಿನ್ನಿ ಮೇಲೆ ಕೂತಿದ್ದೀವಿ, ಚಿನ್ನಿಯವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಜಾಸ್ತಿ ನಾಯಕರ ಬಗ್ಗೆ ಹೇಳಿದ್ರೆ. ಕೇಳಿದೆ ಹೋಗಿ ಏನಾಗೈತೆ ಅಂತ, ಸ್ವಲ್ಪ ಕೆಲಸ ಇದೆ, ಇನ್ನೊಂದು 4-5 ದಿನ ಬೇಕಂತ ಹೇಳಿದ್ರು. ಸರಿ ಅಣ್ಣ ಆಯಿತು, ನಿಧಾನಕ್ಕೆ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ, ಅಡ್ವಾನ್ಸ್ ಹಾಕ್ಬಿಟ್ಟು. ಸರಿ ಇನ್ನೇನು ಮಾಡೋದು, ಸಿಗಲಿಲ್ಲ. ನಾಯಕರು ಸ್ವಲ್ಪ ಆ ಥರ ನೋಡೋಕೆ ಬೇಜಾರಾಯಿತು. ನಿಮಗೆ ತೋರಿಸಿಲ್ಲ ಅಂತ ಅಂದ್ಕೋಬೇಡಿ, ತೋರಿಸ್ತೀನಿ. ಯಾಕಂದರೆ ನಾಯಕರು ರೆಡಿಯಾಗಿ ಬಂದಮೇಲೆ ಏನೋ ಒಂಥರ ಚೆನ್ನಾಗಿರ್ತಾರೆ. ಈಗ ಬಿದ್ದು ಮುಖ ಎಲ್ಲ ಕಿತ್ಕೊಂಡಾಗ ನೋಡೋಕ್ಕಿಂತ ಕ್ಲೀನಾಗಿ ರೆಡಿಯಾಗಿ ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತಲ್ವಾ, ಅವಾಗ ತೋರಿಸ್ತೀನಿ ನಿಮಗೆ. ನಾಯಕರು ಬಂದಮೇಲೆ ಅವ್ರದ್ದೇ ಒಂದು ಬ್ಲಾಗ್ ಮಾಡುವ, ಮಿನಿ ಬ್ಲಾಗ್ ಥರ ಒಂದು 10 ಮಿನಿಟ್ಸು. ಬಂದಮೇಲೆ ಹೇಳ್ತೀನಿ, ನಾಯಕರ ಬಗ್ಗೆ ಮಾತಾಡುವ, ತುಂಬ ಇದೆ ಅವ್ರ ಬಗ್ಗೆ ಮಾತಾಡೋದು. ಮನೆ ಹತ್ರ ಹೋಗಿ ಬೈಕ್ ನಿಲ್ಲಿಸಿ ಸಿಗುವ. ಮನೆ ಹತ್ರ ಬಂದೆ, ನಮ್ಮ ಬಂಗಾರಿ ನೋಡಿದೆ, ಬಿಸಿಲಿರಲಿಲ್ಲ, ಡಿಮ್ಮಾಗಿತ್ತು. ನಮ್ಮ ದೊಡ್ಡಮ್ಮ ಅಲ್ಲೇ ಗಸಗಸೆ ಗಿಡ ನೋಡ್ತಾ ಇತ್ತು. ತುಂಬ ಗಲೀಜು ಮಾಡುತ್ತೆ ಕಾರ್ ಮೇಲೆ ಅಂತ. ಹೌದು, ತಾಟ್ ಒಸ್ಬೇಕು, ಬಟ್ ಗ್ಲಾಸ್ ಹಿಡ್ದಿತ್ತಲ್ಲ, ಸ್ವಲ್ಪ ಕವರ್ ಮಾಡುವ ಗ್ಲಾಸ್ನ. ಏರ್ ಔಟ್ ಆಡಲಿ ಅಂತ ಬಿಟ್ಟಿದ್ದು, ತಂಪಾಗಿದ್ರು ಫುಲ್ ಏರ್ಸ್ಬಿಟ್ರೆ ಒಂಥರ ಗ್ಲಾಸ್ ಒಂದು
ಕಾವಾಗ್ಬಿಟ್ಟಿರುತ್ತೆ ಕಾರ್ ಒಳಗಡೆ, ಏನೂ ಆಗಲ್ಲ. ನಮ್ಮಮ್ಮ ಹಂಗೆ ಬಟ್ಟೆ ಎತ್ಕೊಂಡು ಬತ್ತು ಒಣಗಿರೋದನ್ನ. ಮತ್ತೆ ಶಂಕರಣ್ಣ ಬಂದು ಹೊಳೆ ಹತ್ರ ಹೋಗುವಂತು. ಸರಿ ಅಣ್ಣ ಆಯ್ತಂತ ಹೊಳೆ ಹತ್ರ ಬಂದು ನೀರು ಫುಲ್ ಜಾಸ್ತಿ ಆಗಿದೆ. ತಲಕಾಡಿಗೆ ಬರೋರು ನೋಡ್ಕೊಂಡು ಬನ್ನಿ. ಈಜಾಡೋಕ್ಕೆ ಮೊದಲು ಥರ ಒಳಗಡೆ ಬಿಡ್ತಾಯಿಲ್ಲ, ಯಾಕಂದರೆ ನೀರು ಜಾಸ್ತಿ ಆಗಿದೆಯಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಕುಂತಿರ್ತಾರೆ, ಮೇಲೆ ನಿಂತ್ಕೊಂಡು ನೋಡಬೇಕು. ಈ ಟೈಮಲ್ಲಿ ಹೊಳೆ ಬರೋದಲ್ವಾ, ಅದರಿಂದ. ಮತ್ತೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ, ಯಾಕಂದರೆ ಇವತ್ತು ಮಾರ್ಕಂಡಾಯಗಳು ಬರ್ತವೆ. ತಲಕಾಡಲ್ಲಿ ಒಂಥರ ಫೇಮಸ್ ಮಾರ್ಕಂಡಾಯ. ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಅದ್ರ ಬಗ್ಗೆ. ಈಗ ಮಾರ್ಕಂಡಾಯ ನೋಡೋಕೆ ಹೋಗ್ತಾ ಇದ್ದೀವಿ. ಬಂದಿದೆ, ಹೊಸಬೀದಿಗೆ ಬಂದಿದೆ ಅಂತೆ ನೋಡಿ, ಬರ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ಇದು ಬರುತ್ತೆ ಅಂತ ತುಂಬ ಹೆದ್ರುಕೊಂಡು ಓಡೋಯ್ತಿದ್ವು. ಇವಾಗ ಏನೂ ಇಲ್ಲ, ಹತ್ರನೇ ಹೋಗ್ತೀವಿ. ಯಾಕಂದರೆ ಆ ಮೆಮೊರಿನೇ ಬೇರೆ ಥರ. ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವುದಾದ್ರೂ ಒಂದು ಫೆಸ್ಟಿವಲ್ ಬರೋಂಗಿಲ್ಲ, ಬಂತಂತ ಇದು ದಂಡಕ್ಕೆ ಹೋದರೆ ಸಾಕು, ಏನೋ ಒಂಥರ ಭಯ ಹಿಡ್ಕೊಬಿಡುತ್ತೆ, ರಾಕ್ಷಸರು ಆ ಥರ. ಟಮಟೆ ಸೌಂಡ್ ಕೇಳಿಸ್ಕೊಂಡು ಅದನ್ನು ಹೊತ್ಕೊಂಡು ಕುಣಿಯೋಕ್ಕೆ ಬೇರೆ ಥರ ಕ್ರೇಜು. ಹುಡುಗರು ನೋಡ್ತಾ ಇದ್ರಲ್ಲ ನಮ್ಮ ತಲಕಾಡು ಹುಡುಗರು, ಯಾವ ಥರ ಅದು ಕ್ರೇಜು. ವರ್ಷಕ್ಕೆ ಒಂದೇ ಸಲ ಬರೋದಲ್ವಾ, ಅದರಿಂದ ಈ ಥರ ಕ್ರೇಜು. ನಮ್ಮ ಬೀದಿ ಹತ್ರ ನಾವು ಹೊತ್ಕೊಂಡು ಕುಣಿತೀವಿ. ಇದು ಸಿಟಿಗಳ ಥರ ಅಲ್ಲ, ಏರಿಯಾ ಅಲ್ಲ, ಬೀದಿ ಸ್ಟ್ರೀಟ್ಗಳ ಥರ. ನಮ್ಮ ಬೀದಿ ಬಂತು, ನಾವು ಎತ್ಕೊಂಡು ಕುಣಿದ್ರೆ ಒಂಥರ ಚೆನ್ನಾಗಿರುತ್ತೆ. ನಿಮ್ಮ ಬೀದಿ ಹತ್ರ ನೀನು ಎತ್ಕೊಂಡು ಕುಣಿ, ಆ ಥರ ಬೇರೆ ಒಂಥರ. ಹುಡುಗರು ಲೈಫ್ ಯಾವ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ಒಂದೊಂದು ಹಬ್ಬಕ್ಕೂ ಎಲ್ಲೋ ಇರ್ತಾರೆ, ಬಂದಿರ್ತಾರೆ. ನಾಳೆ ಇದ್ರದ್ದು ತೇರು ಐತೆ, ತೋರಿಸ್ತೀನಿ ನಿಮಗೆ ವಿಡಿಯೋನ, ನಾಳೆ ಬ್ಲಾಗ್ನ. ಹಳೆ ಬೀದಿ ಹತ್ರ ಹೋಗಿ ಇಲ್ಲಿ ನಮ್ಮ ಹೊಸ ಬೀದಿ ಹುಡುಗರು ಎತ್ಕೊಂಡು, ಇದು ಸರ್ಕಲಲ್ಲ ಹೊಸ ಬೀದಿಗೆ ಅಂತ ಹೇಳ್ತೀವಿ ಇದನ್ನ. ಫುಲ್ಲು ಕ್ರೇಜ್. ಏನು ಎತ್ಕೊಂಡು ನಾನು ಇನ್ನು ನೆಕ್ಸ್ಟ್ ವರ್ಷನೇ ಇನ್ನು ಹೊಸ ಬೀದಿಗೆ ಬರೋದು, ಅದಕ್ಕೆ ಎತ್ಕೊಂಡು ಕುಣಿದೋದನ್ನ ಹಬ್ಬ ಮಾಡಿ. ತುಂಬ ವೆಯ್ಟ್ ಇದೆ ಎಲ್ಲ ನೋಡ್ಬಿಟ್ಟು ಎತ್ಕೊಂಡ್ರೆ, ನಾನು ಎತ್ಕೊಂಡಿದ್ದೆ. ಮಾರ್ಕಂಡಗಳು ಒಳ ಬೀದಿಗೆ ಹೋದ್ವು. ನಾನು ನೋಡ್ಕೊಂಡು ಮನೆ ಹತ್ರ ಬಂದೆ. ಇನ್ನೇನು ವಿಡಿಯೋ ಎಡಿಟ್ ಮಾಡಬೇಕಲ್ಲ, ಅದಕ್ಕೆ ಮತ್ತೆ ಸಿಗೋಣ. ಟಾಟಾ ಬಾಯ್ ಬಾಯ್. ವಿಡಿಯೋ ಎಡಿಟ್ ಮಾಡಬೇಕು, ಅದರಿಂದ ಲವ್ ಯು ಆಲ್. ಟೇಕ್ ಕೇರ್. ಗುಡ್ ನೈಟ್.